ಮಾತಂತೆ ನುಡಿದಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. 4 ವರ್ಷ ಬಿಜೆಪಿ ಸರ್ಕಾರ ಏನು ಮಾಡಿತು? 40% ದುಡ್ಡು ತಕೊಳ್ಳೋದು ಬಿಟ್ಟರೆ ಏನೋ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಇವತ್ತು ಸ್ಟ್ರೈಕ್ ಮಾಡ್ತಾರೆ, ಅವರಿಗೆ ಜನ ಉತ್ತರ ಕೊಟ್ಟಿದ್ದಾರೆ. ನಿಮ್ಮ ಹಣೆ ಬರ ಏನಿದೆ ಸಾಕು, 60 ಸೀಟಿಗೆ ತೀವ್ರವಾಗಿದ್ದರೆ ಮರ್ಯಾದೆಯಿಂದ ಇರಿ ಅಂದ್ರೆ ಯಡಿಯೂರಪ್ಪನವರು ಏನು ಮುಂದಿನ ತಿಂಗಳಿಂದ ರಾಜ್ಯಾದ್ಯಂತ ಕೂಡ ಭ್ರಷ್ಟಾಚಾರದ ಬಗ್ಗೆ ಪ್ರಚಾರ ಮಾಡ್ತೀನಿ ಅಂತ. ಭ್ರಷ್ಟಾಚಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಮುಖ್ಯಮಂತ್ರಿ ಜೈಲಿಗೆ ಹೋಗಿದ್ದಾರೆ ಅಂದ್ರೆ ಯಡಿಯೂರಪ್ಪ. ಇವತ್ತು ದೇಶದಾದ್ಯಂತ ಕಾಂಗ್ರೆಸ್ನವರು ಭ್ರಷ್ಟಾಚಾರ ಪ್ರಚಾರ ಮಾಡ್ತೀನಿ ಅಂತ. ಕರ್ನಾಟಕ ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಭ್ರಷ್ಟಾಚಾರದಲ್ಲಿ ಜೈಲಿಗೆ ಹೋಗಿರ್ತಕ್ಕಂಥದ್ದು ಒಬ್ಬ ಯಡಿಯೂರಪ್ಪ ಒಬ್ಬರೇ. ಅವರ ಕ್ಯಾಬಿನೆಟ್ ನಲ್ಲಿ ಎಲ್ಲ ಮಂತ್ರಿಗಳು ಹೋದವರು ಜೈಲಿಗೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರ ಮಂತ್ರಿಗಳು ಹೋಗಲಿಲ್ಲ. ಇವತ್ತು ಜೆಡಿಎಸ್ನವರ ಹಣೆ ಬರ ಎಲ್ಲ ಗೊತ್ತಿದೆ. 224 ಸೀಟ್ ಗೆಲ್ತೀವಿ, ನಾವೇ ಸರ್ಕಾರ ರಚನೆ ಮಾಡ್ತೀವಿ ಅಂತ 19 ಸೀಟ್ ಗೆಲ್ಲಿದ್ರು. ಹಿಂದೆ ಬಿಜೆಪಿ ಅವರು ಟೋಪಿಯಾಗಿ 15 ತಿಂಗಳ ಮುಖ್ಯಮಂತ್ರಿ ಆಗಿದ್ದಾರೆ ಕುಮಾರಸ್ವಾಮಿ ಅವರು. ಕೋಮುವಾದ ಪಕ್ಷ ಬಿಜೆಪಿ ಅವರಿಗೆ ಅಧಿಕಾರ ಕೊಡಬಾರದು ಅಂತ ನಮ್ಮ ಹೈಕಮಾಂಡ್ನವರು ಇವರು ಮನೆಗೆ ಬಾಗಿಲಿಗೆ ಹೋಗಿ ಅಧಿಕಾರ ಕೊಡ್ತೀವಿ, ಮುಖ್ಯಮಂತ್ರಿ ಆಗ 5 ವರ್ಷ ಇರಪ್ಪ ಅಂದ್ರು. 14 ತಿಂಗಳು ವೆಸ್ಟ್ ಎಂಡ್ ಹೋಟ್ಲಲ್ಲಿ ಕಾಲ ಕಳೆದ್ರು. ನಾನು ಸುಮಾರು ಸರ್ತಿ ಹೇಳಿದ್ದೀನಿ, ಕುಮಾರಸ್ವಾಮಿ ಅವರೇ ಬೇರೆಯವರು ಪಾರ್ಟಿ ಬಿಡ್ತಾರೆ ಮಾತಾಡಿದ್ರೆ ಆಯ್ತಂತ ಮಾತಾಡ್ತೀನಿ ಅಂತ ಅಮೆರಿಕಕ್ಕೆ ಹೋಗಿ ಕೂತ್ಕೊಂಡ್ರು. ಇಲ್ಲಿ ಕುರಿ ವ್ಯಾಪಾರ ಆಯ್ತು, ಪಾಗೋಡ ದಂಧೆಯಲ್ಲಿ ಕುರಿ ವ್ಯಾಪಾರ ಮಾಡಿದಂಗೆ ಶಾಸಕರನ್ನ ವ್ಯಾಪಾರ ಮಾಡಿ ಹಿಂದಿನ ಭಾಗದಲ್ಲಿ ಬಂದಿರತಕ್ಕಂಥ ಈ ಬಿಜೆಪಿ ಸರ್ಕಾರ ಇವತ್ತು ಕಾಂಗ್ರೆಸ್ ಪ್ರಚಾರ ಮಾಡ್ತಾರೆ. ಭ್ರಷ್ಟಾಚಾರದ ಸರ್ಕಾರ ಅಂತ. ಭ್ರಷ್ಟಾಚಾರ ಮಾಡಿದ್ದು ಇವರು. ಕಮಲದ ಆಪರೇಷನ್ ಮಾಡಿದ್ದು ಯಡಿಯೂರಪ್ಪನ ಕಾಲದಲ್ಲಿ. ಹಿಂದಿನ ಭಾಗದಲ್ಲಿ ಅವರ ಅಧಿಕಾರಕ್ಕೆ ಬಂದಿರೋ ಇವತ್ತು ಅವರ ಜೀವಮಾನದಲ್ಲಿ ಮುಂದಿನ ಭಾಗದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ. ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಂತ ಕಾಲದಲ್ಲಿ ನಾವು 5 ಜನ ಅವರಿಗೆ ಸಪೋರ್ಟ್ ಮಾಡಿದ್ವಿ, ಬೆಂಬಲ ಕೊಟ್ಟು ಸರ್ಕಾರ ರಚನೆ ಮಾಡಿ 2 ವರ್ಷದಲ್ಲಿ ನಮ್ಮನ್ನು ಒಬ್ಬೊಬ್ಬರನ್ನ ತೆಗೆದರು. ನಮಗೆ ಎಷ್ಟು ಪ್ರಮಾಣ ಮಾಡ್ತಾರೆ ಅಷ್ಟು ಮೋಸ ಮಾಡಿ ಜೈಲಿಗೆ ಹೋದ್ರು. ಇವರು ಕಾಂಗ್ರೆಸ್ ಬಗ್ಗೆ ಮಾತಾಡಕ್ಕೆ ನೈತಿಕ ಹಾಕಿದೆಯಾ? ಇವತ್ತು ದೇವೇಗೌಡರು ಹೇಳ್ತಾರೆ 4 ಸೀಟ್ ಕೊಡಿ ಪಾತ, 224 ಸೀಟಿಗೆ ಗೆಲ್ತೀವಿ, ಸರ್ಕಾರ ರಚನೆ ಮಾಡ್ತೀವಿ ಅಂತ ಜೆಡಿಎಸ್ನವರು 4 ಸೀಟಿಗೆ ಭಿಕ್ಷೆ ಬೇಡಕ್ಕೆ ಹೋಗಿದ್ದಾರೆ ಬಿಜೆಪಿ ಅವರ ಹತ್ರ. ನಾಚಿಕೆ ಹೇಳಲ್ಲ ಇದು. 4 ಸೀಟ್ ಭಿಕ್ಷೆ ಕೇಳಕ್ಕೆ ಹೋಗಿದ್ದಾರೆ. ಇವತ್ತು ಇದರಿಂದ ಅವರಿಬ್ಬರು ಒಂದಾಗಿ ಏನು ಮಾಡಲಾರ. ಈ ಕಾಂಗ್ರೆಸ್ನವರ ಎದುರಿಸಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಇವರು ಟೋಪಿ ಹಾಕಿ 15 ತಿಂಗಳ ಅಧಿಕಾರ ಮಾಡಿರೋದು ಬಿಜೆಪಿ ಅವರು ಮರ್ಯಾದೆ ಇಲ್ಲ. ಇವ್ರನ್ನ ಕಾಂಗ್ರೆಸ್ನವರಿಗೆ ಟೋಪಿ ಹಾಕಿ 18, ಅವ್ರಿಗೆ ಟೋಪಿ ಹಾಕಿ 18 ಮುಖ್ಯಮಂತ್ರಿ ಮಾಡಿದ್ರು. ಇವರೆಲ್ಲ ಸ್ವತಂತ್ರವಾಗಿ ಬಂದಿದ್ದಾರೆ. ಒಬ್ಬರ ಆಬ್ಲಿಗೇಷನ್ ಮೇಲೆ ಕಾಂಗ್ರೆಸ್ ಯಾವತ್ತೂ ಅಧಿಕಾರಕ್ಕೆ